ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾದ್ಭೂಮೌ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ, ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿ ಅವರಿಗೆ. ಪ್ರತಿ ವರ್ಷ ಜೂನ್ 21ನೇ ತಾರೀಖನ್ನು ವಿಶ್ವ ಯೋಗ ದಿನಾಚರಣೆ ಅಂತ ಮಾಡಲಾಗುತ್ತೆ. ಯಾತಕ್ಕೆ ಯೋಗ ದಿನಾಚರಣೆಯನ್ನು ಜೂನ್ 21ನೇ ತಾರೀಖೆ ಮಾಡಲಾಗುತ್ತೆ ಶೆಣೈ? ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಭಾರತೀಯ ಸಂಸ್ಕೃತಿಯ ಒಂದು ಅಂಗ, ಯೋಗ ಭಾರತೀಯ ಪರಂಪರೆಯ ಒಂದು ಅಂಗ. ಇದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಜೀವನ ಶೈಲಿಯ ಒಂದು ಅಂಗವಾಗಿದೆ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು 2014ರಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಇಟ್ಟರು. ಅಂತಂದರೆ ಒಂದು ದಿವಸವನ್ನು ಇಡೀ ಪ್ರಪಂಚದಲ್ಲಿ ಒಂದು ದಿವಸವನ್ನು ವಿಶ್ವ ಯೋಗ ದಿನಾಚರಣೆ ಅಥವಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡಬೇಕು ಅಂತ ಹೇಳುವಂಥ ಒಂದು ನಿರ್ಣಯವನ್ನು ಇಟ್ಟಾಗ ಅದಕ್ಕೆ 174 ದೇಶಗಳು 2014 ಸೆಪ್ಟೆಂಬರಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸೋದು ಅಂತೇಳಿ. ಯಾಕೆ ಅಂತಂದರೆ ಯೋಗ ಅಂತಂದರೆ ಬೆಳಕು. ಆ ಬೆಳಕು ನಮ್ಮ ಪ್ರಪಂಚದಲ್ಲಿ ಬೆಳಕನ್ನು ಅತ್ಯಂತ ಚೆನ್ನಾಗಿ ನೀಡುವ ದಿವಸ ಅಂತ 21 ಅತ್ಯಂತ ದೊಡ್ಡ ಹಗಲಿನ ದಿವಸ. ಆ ದಿವಸವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಒಳ್ಳೆಯದು, ಸೂಕ್ತ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ವಿಶ್ವಸಂಸ್ಥೆ ವ್ಯಕ್ತಪಡಿಸಿದ್ರಿಂದ ಆ ವರ್ಷದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ರಂದು ಮಾಡಲಾಯಿತು. ಜೂನ್ 21, 2015 ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನವದೆಹಲಿಯಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಈ ಕಾರ್ಯಕ್ರಮವನ್ನು ಅವರೇ ಸ್ವತಃ ನಿಂತು ಉದ್ಘಾಟಿಸಿದರು. ಅದರ ನಂತರ 12 ಕಾರ್ಯಕ್ರಮಗಳಾಗಿದ್ವು. ಇದು 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡಲಾಗತ್ತೆ. ಈ ಬಾರಿಯ ಘೋಷವಾಕ್ಯ ಏನು ಡಾಕ್ಟರ್ ಶೆಣೈ? ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯವನ್ನು ಇಡ್ತೀವಿ. ಅಂತಂದರೆ ಪ್ರಪಂಚದಲ್ಲಿ ಆರೋಗ್ಯದ ಜಾಗೃತಿಗಾಗಿ ಯಾವ ವಿಚಾರಗಳು ಬಹಳ ಶ್ರೇಷ್ಠ ಇರ್ತದೋ ಆ ವಿಷಯವನ್ನೇ ಘೋಷವಾಕ್ಯವಾಗಿ ಇಟ್ಕೊಂಡಿದ್ದಾರೆ. ಈ ವರ್ಷ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತಂದರೆ ಇದು ಫೋಕಸ್ ಯಾರಿಗೆ ಅಂತಂದರೆ ಸೀನಿಯರ್ ಸಿಟಿಸನಿಗೆ. ಅಂತಂದರೆ ಅತ್ಯುತ್ತಮ ವೃದ್ಧಾಪ್ಯವನ್ನು ಪಡ್ಕೊಳ್ಳಿಕ್ಕೆ ಯೋಗ ಸಹಕಾರಿ ಅಂತಂದರೆ ಪ್ರಿವೆಂಟಿವ್ ಆಸ್ಪೆಕ್ಟಲ್ಲಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಯೋಗ ಫಾರ್ ಹೆಲ್ದಿ ಏಜಿಂಗ್ ಈ ವರ್ಷದ ಘೋಷವಾಕ್ಯ. ವಯಸ್ಸಾದ ಮೇಲೂ ಆರೋಗ್ಯವಾಗಿರಬೇಕು ಅಂತಂದರೆ ಏಜಿಂಗ್ ಈಸ್ ನ್ಯಾಚುರಲ್ ಫಿನಾಮಿನಾ, ಏಜಿಂಗ್ ಈಸ್ ಫಿಸಿಯಾಲಜಿಕಲ್ ಫಿನಾಮಿನಾ. ಅಂತಂದರೆ ಇದನ್ನು ಯಾರೂ ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಏಜಿಂಗನ್ನು ತಡೆಗಟ್ಟುವ ಪ್ರಶ್ನೆ ಇಲ್ಲ. ಏಜಿಂಗನ್ನು ಅತ್ಯಂತ ಆರೋಗ್ಯಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಯೋಗ ಮಾಡುತ್ತೆ ಅಂತ ಹೇಳೋದನ್ನು ಸಾರಲಿಕ್ಕೆ ಈ ಘೋಷವಾಕ್ಯ. ಯೋಗಕ್ಕೂ ಮೈಸೂರಿಗೂ ಇರುವಂತಹ ಸಂಬಂಧವನ್ನು ಮೆಲುಕು ಹಾಕಿ ಡಾಕ್ಟರ್ ಶೆಣೈ. ಇದು ಯೋಗ ಅಂತಂದರೆ ಮೈಸೂರು ಇವೆರಡು ಕೂಡ ಪರ್ಯಾಯ ಶಬ್ದಗಳು. ಯಾಕೆ ಅಂತಂದರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯೋಗ ಅಂತ ಮಾತಾಡಿದಾಗ ನಮ್ಮ ಹತ್ರ 3 ಬೇರೆ ಬೇರೆ ಪಟ್ಟಣಗಳಿದ್ದಾವೆ. ಒಂದು ಹರಿದ್ವಾರ ಸ್ಕೂಲ್ ಆಫ್ ಯೋಗ ಅಂತ ಹೇಳ್ತೀವಿ. ಕಾಶಿ, ಹರಿದ್ವಾರ ಇವೆಲ್ಲ ಒಂದು ಸ್ಕೂಲ್ ಆಫ್ ಯೋಗ. ಆದರೆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಒಂದಿದೆ. 3ನೇದ್ದು ಮೈಸೂರು ಸ್ಕೂಲ್ ಆಫ್ ಯೋಗ. ಇದು ಮೈಸೂರಿನ ಮಹಾರಾಜರು ನಮ್ಮ ಮೈಸೂರಿಗೆ ನೀಡಿದ ಕೊಡುಗೆ. ನಿಮಗೆಲ್ಲ ನೆನಪಿರ್ಬೋದು, ಮುಮ್ಮಡಿ ಕೃಷ್ಣರಾಜ ಒಡೆಯರು ಯೋಗದ ಮೇಲೆ ಒಂದು ಪುಸ್ತಕ ಬರೆದಿದ್ದು, ಶ್ರೀ ತತ್ವನಿಧಿ ಅಂತೇಳಿ 36 ಆಸನಗಳ ಪುಸ್ತಕ ಅದು. ಇದು ಸ್ಟಾರ್ಟ್ ಆಗಿರೋದು ಮೈಸೂರಿಗೆ ಯೋಗ ಯಾಕೆ ಬಂತು ಅಂತ ಹೇಳೋದಕ್ಕೆ ಒಂದು ಸಣ್ಣ ಒಂದು ಕಥೆನೇ ಇದೆ. ಆ ಕಥೆಯನ್ನು ನೀವು ಅಪೇಕ್ಷೆ ಪಟ್ಟರೆ ನಾನು ಹೇಳ್ತೀನಿ. ಖಂಡಿತವಾಗೂ ಏನಾಯಿತು ಅಂತಂದರೆ ಇದು 18ನೇ ಶತಮಾನದ್ದು. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಉಳ್ಕೊಂಡಿದ್ರು. ಅಂಥ ಸಮಯದಲ್ಲಿ ಮೈಸೂರು ಮಹಾರಾಜನನ್ನು ಕಾಣಬೇಕು ಅಂತ ಹೇಳಿ ಅವರಿಗೆ ಒಂದು ಉತ್ಕಟವಾದಂಥ ಒಂದು ಆಸೆ ಇತ್ತು. ಆ ಆಸೆಗೆ ಅವರು ದಿವಾನರನ್ನು ಕೇಳಿದಾಗ ಒಂದು ದಿವಸ ಅವರಿಗೆ
ಸ್ವಾಮಿ ವಿವೇಕಾನಂದರಿಗೆ ಅವಕಾಶ ಸಿಕ್ಕಿದಾಗ ಇವರು ಅತ್ಯಂತ ದೇಶಾಭಿಮಾನಿ ಮತ್ತು ಅತ್ಯಂತ ತತ್ವನಿಷ್ಠರು. ಇವ್ರ ಹತ್ರ ಮಹಾರಾಜರು ಕೇಳ್ತಾರೆ, ಈ ಮೈಸೂರು ಸಂಸ್ಥಾನದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ, ಆದರೆ ಮೈಸೂರಿನ ಪರಂಪರೆ, ಮೈಸೂರಿನ ಘನತೆಯನ್ನು ಅಥವಾ ಮತ್ತು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನು ಯುವಕರು ಅದನ್ನು ಕರೆಕ್ಟಾಗಿ ಅನುಸರಿಸ್ತಾ ಇಲ್ಲ, ಇದನ್ನು ನಾವು ಏನು ಮಾಡಬಹುದು ಅಂತೇಳಿ ಹೇಳಿದಾಗ ಸ್ವಾಮೀಜಿಯವರು ನೀಡಿದಂಥ ಉತ್ತರ ಏನು ಅಂತಂದರೆ, ನೀವು ಮೈಸೂರಿನಲ್ಲಿ ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದರೆ ಮೈಸೂರಿನ ಸಂಸ್ಕೃತಿಯ ಪುನರುಜ್ಜೀವನ ಆಗುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಮೈಸೂರಿನಲ್ಲಿ ಯಾರೂ ಕೂಡ ಯೋಗ ಮಾಡೋರು ಇರಲಿಲ್ಲ. ಸ್ವಾಮಿ ಆಗ ಪ್ರಪ್ರಥಮ ಬಾರಿಗೆ ಮೈಸೂರು ಮಹಾರಾಜರು ಯೋಗವನ್ನು ನಾವು ಕಲಿಬೇಕು ಅಂತೇಳಿ ಅರಮನೆಗೆ ಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಮಾಚಾರ್ಯರು ಮೈಸೂರಿಗೆ ಬರ್ತಾರೆ. ಕೃಷ್ಣಮಾಚಾರ್ಯರ ಪ್ರಣೀತವಾದಂಥ ಯೋಗ, ಆ ಪರಂಪರೆಯನ್ನು ನಾವು ಮೈಸೂರು ಯೋಗ ಪರಂಪರೆ ಅಂತ ಹೇಳ್ತೀವಿ. ಈ ಪರಂಪರೆಯ ಮಹತ್ವ ಏನು ಅಂತಂದರೆ, ಅಷ್ಟಾಂಗ ಯೋಗ ಬರೀ ಪತಂಜಲಿ ಯೋಗ ಸೂತ್ರದಲ್ಲಿ ಇತ್ತು. ಆ ಅಷ್ಟಾಂಗ ಯೋಗದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದ್ದು ಕೃಷ್ಣಮಾಚಾರ್ಯರು. ಅಂತಂದರೆ ಅಷ್ಟಾಂಗ ಯೋಗದಲ್ಲಿ ನಾವು ಮಾತಾಡುವಾಗ ಯಮ, ನಿಯಮ, ಪ್ರಾಣಾಯಾಮ, ಆಸನ ಇವುಗಳೆಲ್ಲ ಪ್ರತ್ಯೇಕವಾಗಿ ನಾವು ಮಾತಾಡ್ತಾ ಇದ್ವಿ. ಆದರೆ ಅದರಲ್ಲಿ 2 ವಿಚಾರಗಳನ್ನು, ಆಸನ ಮತ್ತು ಪ್ರಾಣಾಯಾಮ, ಇದು ನಮ್ಮ ಆರೋಗ್ಯಕ್ಕೆ ಮೂಲ ಉದ್ದೇಶ. ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಡೈರೆಕ್ಟಾಗಿ ನಾವು ಸಮಾಧಿವರೆಗೆ ಹೋಗೋದು ಕಷ್ಟ ಆಗುತ್ತೆ ಅಂತ ತಿಳಿದಂಥ ಕೃಷ್ಣಮಾಚಾರ್ಯರು ಫಸ್ಟಿಗೆ ಯೋಗದಲ್ಲಿ ಪ್ರಾಣಾಯಾಮವನ್ನು ಮತ್ತು ಆಸನವನ್ನು ತೆಗೆದುಕೊಂಡು ಪ್ರಾಣಾಯಾಮದೊಂದಿಗೆ ಆಸನವನ್ನು ಸಮೀಕರಿಸಿ, ಅದರ ಅಲ್ಲಿವರೆಗೆ ಪ್ರಾಣಾಯಾಮನೇ ಬೇರೆ ಮಾಡ್ತಿದ್ರು, ಆಸನನೇ ಬೇರೆ ಮಾಡ್ತಿದ್ರು. ಇವತ್ತಿನ ದಿವಸ ಮೈಸೂರಿನಲ್ಲಿ ಪ್ರಾಣಾಯಾಮ ಮತ್ತು ಆಸನವನ್ನು ಸಮೀಕರಣ ಮಾಡಿ, ಅಂತಂದರೆ ನಾವು ಏನು ಮಾಡ್ತೀವಿ ಅಂದರೆ, ವೃಕ್ಷಾಸನ ಮಾಡಿದಾಗ ನಾವೇನು ಮಾಡ್ತೀವಿ, ಪೂರಕ, ಕುಂಭಕ, ರೇಚಕ ಅಂತೇಳಿ ಅದನ್ನು ಹೇಳಿ ಮಾಡ್ತೀವಿ. ಅದಕ್ಕೊಂದು ಟೈಮ್ ಕೊಡ್ತೀವಿ, 5 ಸಂಖ್ಯೆವರೆಗೆ ನೀವು ಮಾಡಬೇಕು, ಆ ಆಸನದಲ್ಲಿ ಇರಬೇಕು ಅಂತೇಳಿ. ಸೊ ಈ ಥರದ ಒಂದು ವಿಶೇಷ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಕೃಷ್ಣಮಾಚಾರ್ಯರು. ಆದ್ದರಿಂದ ಮೈಸೂರು ಯೋಗ ಪರಂಪರೆ ಅಂತ ಬಂದಾಗ ಅದರ ವೈಶಿಷ್ಟ್ಯತೆ ಸಿಕ್ಕಾಪಟ್ಟೆ ಇದೆ. ಅದನ್ನು 2-3 ವಿಶೇಷತೆಗಳನ್ನು ನಾನು ಹೇಳ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು ಅದು. ಎರಡನೇದ್ದು, ಅವರ ಶಿಷ್ಯರಾದಂಥ ಪಟ್ಟಾಭಿ ಜೋಯಿಸ್ ಅವರು ಏನು ಮಾಡ್ತಾರೆ ಅಂತಂದರೆ, ಅಷ್ಟಾಂಗ ಯೋಗ ವಿನ್ಯಾಸ ಅಂತ ಮಾಡ್ತಾರೆ. ಅಂತಂದರೆ ನಾನು ವೃಕ್ಷಾಸನ ಅಂತ ಮಾಡಿದಾಗ ಆ ವಿನ್ಯಾಸ ಕರೆಕ್ಟ್ ಇದ್ದರೆ ಮಾತ್ರ ನನಗೆ ಫಲ ಬರುತ್ತೆ, ಎಲ್ಲಿದೆ ಫಲ ಬರಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಯಾವುದು ವಜ್ರಾಸನ ಅಂತಂದಾಗ ಆ ವಜ್ರಾಸನದ ವಿನ್ಯಾಸ ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ, ಇವತ್ತಿನ ದಿವಸ ನಮ್ಮ 2022ರಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಾಗ ಆ ವಿನ್ಯಾಸದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಅಂತಂದರೆ ಯಾರಾದರೂ ವೃಕ್ಷಾಸನ ಮಾಡಿದಾಗ ವೃಕ್ಷದ ಲೆಕ್ಕದಲ್ಲಿ ಶೇಪ್ ಬರಲಿಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳುತ್ತೆ ನಿನ್ನ ಎಡಗಾಲಲ್ಲಿ ತಪ್ಪಾಗಿದೆ, ಬಲಗಾಲಲ್ಲಿ ತಪ್ಪಾಗಿದೆ ಅಂತೇಳಿ. ಆ ಥರದ್ದು ವಿನ್ಯಾಸವನ್ನು ಕೊಟ್ಟಿದ್ದು ಮೈಸೂರು ಯೋಗ ಪರಂಪರೆ. 3ನೇದು ಏನು ಅಂತಂದರೆ, ಯೋಗವನ್ನು ಕೂಡ ವೈದ್ಯಕೀಯ ಜೀವನದಲ್ಲಿ ಅಳವಡಿಸ್ಕೋಬೋದು. ದಟ್ ಇಸ್ ಕಾಲ್ಡ್ ಥೆರಪೆಟಿಕ್ ಯೋಗ ಅಂತ. ಥೆರಪೆಟಿಕ್ ಯೋಗ ಅಂತ ಯೋಗದಲ್ಲಿ ಇರಲೇ ಇಲ್ಲ. ಆ ಥೆರಪೆಟಿಕ್ ಯೋಗದ ಕಾನ್ಸೆಪ್ಟನ್ನು ಕೊಟ್ಟಿದ್ದು ಪದ್ಮವಿಭೂಷಣ BKS ಅಯ್ಯಂಗಾರ್. ಇವೆಲ್ಲವೂ ಕೂಡ ಮೈಸೂರಿನ ಯೋಗ ಪರಂಪರೆ. ಆದ್ದರಿಂದ ಮೈಸೂರು ಯೋಗದ ರಾಜಧಾನಿ ಅಂತ ಇವತ್ತು ಕೂಡ ಗೋಕುಲಮ್ಮು, ಒಂಟಿಕೊಪ್ಪಲು ಈ ಪರಿಸರದಲ್ಲಿ ತಿಂಗಳಿಗೆ 20-25 ಸಾವಿರ ವಿದೇಶಿಯರು ಬಂದು ಯೋಗ ಕಲ್ತ್ಕೊಂಡು ಹೋಗ್ತಾರೆ. ಇದು ಯಾಕೆ ಅಂತಂದರೆ, ಈ ಪರಂಪರೆ ಶ್ರೇಷ್ಠ, ಈ ಪರಂಪರೆ ಅವಿಚ್ಛಿನ್ನ, ಈ ಪರಂಪರೆ ಅವಿರತವಾದಂಥ ಶ್ರೇಷ್ಠ ಪರಂಪರೆ. ಬ್ರ್ಯಾಂಡ್ ಮೈಸೂರನ್ನ ಬಿಲ್ಡ್ ಮಾಡೋದಕ್ಕೆ ಬಹುಶಃ ಇದು ಸಹಕಾರಿ ಆಗಿರಬಹುದು. ಮೈಸೂರು ಏನಾಗಿದೆ ಅಂತಂದರೆ, 2017ರಲ್ಲಿ ಮೈಸೂರಿನ ಎಲ್ಲ ಯೋಗ ಬಂಧುಗಳು ಸೇರಿ ಪ್ರಪ್ರಥಮ ಬಾರಿಗೆ ಯೋಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡ್ಬೋದು ಅಂತ ಹೇಳುವಂಥ, ಅಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ಮೈಸೂರಿನಿಂದ ಸ್ಟಾರ್ಟ್ ಆಯಿತು. ಇವತ್ತು 52,000ದಿಂದ ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು 3 ಲಕ್ಷಕ್ಕೆ ಏರಿದೆ. ಸೊ ಮೈಸೂರು ಅಂತಂದರೆ, ಮೈಸೂರಲ್ಲಿ ಮೈಸೂರು ಪಾಕ ಹೇಗೆ ಹೇಳ್ತೀವೋ, ಮೈಸೂರಲ್ಲಿ KRS ಹೆಂಗೆ ಹೇಳ್ತೀವೋ, ಮೈಸೂರಲ್ಲಿ ಪ್ಯಾಲೇಸನ್ನು ಹೆಂಗೆ ಹೇಳ್ತೀವೋ, ಮೈಸೂರು ಕೂಡ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಗುರುತಿಸಲ್ಪಟ್ಟಿರೋದು ಯೋಗದಲ್ಲಿ. ಸೊ ಆದ್ದರಿಂದ ಬ್ರ್ಯಾಂಡ್ ಯೋಗ ಆಗಿದೆ. ಇವತ್ತು ಮೈಸೂರಿನ ಪ್ರವಾಸೋದ್ಯಮ, ಮೈಸೂರಿನ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಒಂದು ಕಾರಣ ಮೈಸೂರಿಗೆ ಯೋಗ. ಬಹುಶಃ ಸರ್ಕಾರಗಳು ಇವತ್ತು ಹೆಚ್ಚು ಯೋಗವನ್ನು ಉತ್ತೇಜನ ಮಾಡ್ತಾ ಇದ್ದಾವೆ. ಹೌದು. ಈಗ ಆಯುಷ್ ಇಲಾಖೆ ಇರಬಹುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿರಬಹುದು, ಇವೆಲ್ಲವೂ ಕೂಡ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಖಂಡಿತ. ಏನೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಇದ್ದಾವೆ ಮತ್ತೆ ವಿಶೇಷ ಕಾರ್ಯಕ್ರಮಗಳನ್ನೇನಾದರೂ ಈ ಬಾರಿ ತಾವು ಮಾಡ್ತಾ ಇದ್ದೀರಾ? ಯೋಗ ಅಂತಂದ ಕೂಡಲೇ ಕರ್ನಾಟಕಕ್ಕೆ ಅದರದೇ ಆದ ಒಂದು ಸ್ಥಾನ ಇದೆ. ಇಡೀ ವಿಶ್ವದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಯೋಗ ಯೂನಿವರ್ಸಿಟಿ ಇದೆ, ಬೆಂಗಳೂರಿನಲ್ಲಿ ಯಶವ್ಯಾಸ ಯೂನಿವರ್ಸಿಟಿ ಅಂತ. ಯೋಗಕ್ಕೆ ವೈದ್ಯಕೀಯ ಪದವಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದವರೇ ಕರ್ನಾಟಕದವರು. 1986ರಲ್ಲಿ ಸನ್ಮಾನ್ಯ ವೀರೇಂದ್ರ ಹೆಗಡೆಯವರು ಈ ಒಂದು ಪರಿಕಲ್ಪನೆಯೊಂದಿಗೆ 5 ವರ್ಷದ ಒಂದು ಕೋರ್ಸ್ ಮಾಡಿದ್ರು, ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸು ಉಜಿರೆಯಲ್ಲಿ. ಸೊ ಎಲ್ಲ ಪ್ರಥಮಗಳು ಇವನ್ನು ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಆಗಿದೆ. ಇದು ಇಡೀ ಭಾರತದಲ್ಲಿ ಪ್ರಪ್ರಥಮ ಸರ್ಕಾರದಿಂದ ಆದಂಥ ಕಾಲೇಜು.
ಇವೆಲ್ಲವೂ ಕೂಡ ಸರ್ಕಾರದ ಕಾರ್ಯಕ್ರಮ. 2015ರಲ್ಲಿ ನಮ್ಮ ಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆದಾಗಿನಿಂದಲೂ ಇವತ್ತಿನವರೆಗೂ ಕೂಡ ನೂರಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಆ ಹಳೆ ಕಾರ್ಯಕ್ರಮದ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡೋದಿಲ್ಲ. ಈ ವರ್ಷದ ಕಾರ್ಯಕ್ರಮ ನೀವು ಕೇಳಿದ್ದೀರಿ. ಖಂಡಿತವಾಗಿ ಈ ವರ್ಷ ನಾವೇನು ಮಾಡಿದ್ದೀವಿ ಅಂದರೆ 3 ಹಂತದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಸಾಂಕೇತಿಕವಾಗಿ ಜೂನ್ 21 ಮಾಡ್ತಿದ್ವಿ. ಅದು ಸಾಂಕೇತಿಕ. ಅದಾದಮೇಲೆ ಎಲ್ಲರೂ ಯೋಗವನ್ನು ಮರೆತಿದ್ರು. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅಂತಂದರೆ, ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ನಿತ್ಯ ಯೋಗ ಆಗಬೇಕು. ಈ ವರ್ಷ ನಿತ್ಯ ಯೋಗ ಪರಿಕಲ್ಪನೆಯೊಂದಿಗೆ 365 ದಿವಸ 24/7 ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳುವಂಥದ್ದು ನಿತ್ಯ ಯೋಗ ಪರಿಕಲ್ಪನೆ. ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು ಕರ್ನಾಟಕ ಈ ಸಲ ನಿತ್ಯ ಯೋಗ ಪರಿಕಲ್ಪನೆಯನ್ನು ಮಾಡಿಕೊಂಡಿದೆ. ಅದೇ ಥರ ಜೂನ್ 21 ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ ವಿಧಾನಸೌಧ ಎದುರುಗಡೆ ನಡೀತದೆ. ಸನ್ಮಾನ್ಯ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಅದೇ ಥರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸ್ಪೀಕರು, ಅದೇ ಥರ ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿಧಾನಸಭೆಯ ಅಧ್ಯಕ್ಷರು, ಆಮೇಲೆ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಸುಮಾರು 20,000-25,000 ಜನ ಪಾಲ್ಗೊಳ್ಳುತ್ತಾರೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಅದೇ ರೀತಿ ಅದೇ ದಿವಸ ಬೆಳಿಗ್ಗೆ 7ರಿಂದ 7:45 ಇಡೀ ಕರ್ನಾಟಕ ಮತ್ತು ಭಾರತದಲ್ಲಿ 7ರಿಂದ 7:45 IDY ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅದು 45 ನಿಮಿಷದ ಒಂದು ಪ್ರೋಟೋಕಾಲ್ ಇದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಮಂತ್ರಾಲಯ ಮಾಡಿದ ಪ್ರೋಟೋಕಾಲು. ಆ ಪ್ರೋಟೋಕಾಲು ಎಲ್ಲ ಕಡೆ ಏಕಕಾಲದಲ್ಲಿ ನಡೀತದೆ. ಹೆಚ್ಚು ಕಮ್ಮಿ ಸುಮಾರು 6ರಿಂದ 7 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ. ಇಡೀ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 1-1.5 ಕೋಟಿ ಜನ ಇದರಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಮಟ್ಟದ ಕಾರ್ಯಕ್ರಮ ಇದೆ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಹಾಗೆಯೇ ಗ್ರಾಮ ಮಟ್ಟದಲ್ಲೂ ಕೂಡ ಗ್ರಾಮೀಣ ಕಾರ್ಯಕ್ರಮಗಳನ್ನು ಕೂಡ ಈ ಸಲ ಆಯೋಜಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಜೂನ್ 21. ಇದು ಬಿಟ್ಟು ಪ್ರತಿದಿನ ಯೋಗ ಆಗಬೇಕು. ಅದು ಏನು ಅಂತಂದರೆ, ಘೋಷಣೆ ಏನು ಅಂತಂದರೆ, ಪ್ರತಿ ಮನೆಗಳಲ್ಲಿ ಯೋಗ, ಪ್ರತಿ ಮನಗಳಲ್ಲಿ ಯೋಗ ಅಂತೇಳಿ, ಹರ್ ಘರ್ ಹರ್ ದಿನ್ ಯೋಗ ಅಂತ ಹೇಳುವಂಥ ಕಾನ್ಸೆಪ್ಟು. ಪ್ರತಿ ಮನೆ ಪ್ರತಿದಿನ ಯೋಗ ಆಗಬೇಕು ಅಂತೇಳಿ ಯೋಗದ ಒಂದು ಈ ಪರಿಕಲ್ಪನೆಯೊಂದಿಗೆ ನಿತ್ಯ ಯೋಗ ಒಂದು ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದೇವೆ. ಆಕಾಶವಾಣಿಯವರು ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ, 1 ವರ್ಷದ ಕಾಲ ನಾವು ಕೂಡ ನಿಮ್ಮೊಂದಿಗೆ ಇದ್ದೀವಿ ಅಂತ. ನಿಮಗೆ ಅದಕ್ಕೂ ಕೂಡ ನಿಮಗೆ ನಾವು ಅಭಿನಂದನೆಗಳು. ಈಗಾಗಲೇ ತಾವು ಪ್ರಸ್ತಾಪ ಮಾಡಿದಿರಿ, ಇವತ್ತು ತಂತ್ರಜ್ಞಾನ ಯುಗ. ಹಾಗಾಗಿ ಯೋಗದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸ್ಕೋಬಹುದು, ಈ ಬಗ್ಗೆನೂ ಕೂಡ ತಾವು ಆಲೋಚನೆ ಮಾಡಿದ್ದೀರಾ? ಇದು ಕೇವಲ ಯೋಗ ಕೆಲವು ಫೋಕಸ್ಡ್ ಗ್ರೂಪಿಗೆ ಮಾತ್ರ ಹೋಗ್ತಾ ಇತ್ತು. ಇದನ್ನು ಎಲ್ಲರೂ ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಮತ್ತು ಇದರ ಒಂದು ಜಾಗೃತಿ, ಯೋಗ ಜಾಗೃತಿ ಪ್ರತಿಯೊಬ್ಬರಲ್ಲೂ ಸೇರಬೇಕು ಅಂತೇಳಿ ಕೆಲವು ಫೋಕಸ್ಡ್ ಗ್ರೂಪಿಗೆ ಅಂತಂದರೆ ಟೆಕ್ನಾಲಜಿ ಆಧಾರಿತ, AI ಆಧಾರಿತ, ಸೋಷಿಯಲ್ ಮೀಡಿಯಾ ಆಧಾರಿತ ಕಾರ್ಯಕ್ರಮಗಳನ್ನು ನಾವು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದಿಂದ ಕರ್ನಾಟಕ ಸರ್ಕಾರ ಆಯುಷ್ ಇಲಾಖೆಯ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಬಯಾಸ್ ಇರೋದಿಲ್ಲ, ಯಾರೋ ಜಡ್ಜ್ಮೆಂಟನ್ನು ಜಡ್ಜ್ಗಳು ಕೊಡಲ್ಲ, ಲೈಕ್ಸ್ ಮೂಲಕ ಕೊಡ್ತಾ ಇದ್ದೀವಿ. ಜೂನ್ 18ನೇ ತಾರೀಕು 4 ಗಂಟೆ ಒಳಗೆ GARC ಮೈಸೂರು, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, GARC ಮೈಸೂರು MYSORE ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಗೆ 12 ಕಾರ್ಯಕ್ರಮಗಳನ್ನು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭ ಸಂದರ್ಭದಲ್ಲಿ 12 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಯುವಕರಿಗೆ ಮತ್ತು ಮಕ್ಕಳಿಗೆ ಆಧಾರಿತ ಕಾರ್ಯಕ್ರಮಗಳು. ಇದರಲ್ಲಿ ನಾವು ಮೀಮ್ ಯೋಗ ಮಾಡ್ತಾ ಇದ್ದೀವಿ, ರೀಲ್ ಯೋಗ ಮಾಡ್ತಾ ಇದ್ದೀವಿ, ಯೋಗ ನೃತ್ಯ ಮಾಡ್ತಾ ಇದ್ದೀವಿ, ಯೋಗ ಪೋಸ್ಟರ್ ಮಾಡ್ತಾ ಇದ್ದೀವಿ. ಎಲ್ಲ ಈ ಥರದ್ದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗುವಂಥ ಕಾರ್ಯಕ್ರಮಗಳು. ಇದು ಲೈಕ್ಸ್ ಮೂಲಕ ಆಗುತ್ತೆ. ಆದ್ದರಿಂದ ಇಲ್ಲಿ ಯಾರು ಜಡ್ಜಸ್ ಇರೋದಿಲ್ಲ, ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನೋಡ್ಬೋದು. ಯೋಗ ರಂಗೋಲಿ ಇದೆ, ಯೋಗ ನೃತ್ಯ ರೂಪಕಗಳಿದೆ, ಎಲ್ಲವೂ ಕೂಡ ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಲಾಸ್ಟ್ ಇಯರು ಫಸ್ಟ್ ಪ್ರೈಸ್ ಬಂದಿದ್ದು ಮೇಮಿಗೆ 1,84,000 ಲೈಕ್ಸ್ ಬಂದಿತ್ತು. ಈ ವರ್ಷ ನನಗೆ ಕಾಣುತ್ತೆ ನಿಮ್ಮೆಲ್ಲರ ಸಹಕಾರದಿಂದ 10 ಲಕ್ಷ ಲೈಕ್ಸ್ ಬರ್ಬೋದು ಅಂತೇಳಿ. ಇದಕ್ಕೆ ನಿಮ್ಮ ಸಹಕಾರಕ್ಕಾಗಿ ನಾನು ಆಭಾರಿ ಮತ್ತು ಚಿರಋಣಿ. ಓಕೆ, ಅಂದರೆ ಈಗ ತಾವು ಹೆಚ್ಚು ಯುವಕರನ್ನು ಯೋಗದತ್ತ ಸೆಳಿಬೇಕು ಅನ್ನುವಂತಹ ಉದ್ದೇಶ. ಕರೆಕ್ಟ್. ಈಗ ಮಕ್ಕಳಿಂದ ನಂತರ ಕಾಲೇಜು ವಿದ್ಯಾರ್ಥಿಗಳು, ನಂತರ ಡಿಗ್ರಿ ಕಾಲೇಜು, ಹೀಗೆ ಯುವ ಸಮೂಹ ಏನಿದೆ, ನಾವೇನಿವತ್ತು ಜೆನ್ಜಿ ಜಗತ್ತು ಅಂತೀವಲ್ಲ, ಅವರನ್ನ ಯೋಗದತ್ತ ಸೆಳೆಯೋದಕ್ಕೆ ವಿಶೇಷವಾದ ಕಾರ್ಯಕ್ರಮಗಳನ್ನೇನಾದ್ರು ತಾವು ಮಾಡ್ತಾ ಇದ್ದೀವಿ? ಖಂಡಿತವಾಗಿ ಸಾಮಾಜಿಕ ಮಾಧ್ಯಮದ ಕಾರ್ಯಕ್ರಮಗಳಲ್ಲದೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 100 ಶಾಲೆ 100 ಕಾಲೇಜುಗಳಲ್ಲಿ ಈ ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ.
ಅಂತಂದರೆ ಕಾಲೇಜಲ್ಲಿ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಇಷ್ಟವಾದ ಸ್ಪರ್ಧೆಗಳು. ಯೋಗ ರಂಗೋಲಿ ಇದೆ, ಯೋಗ ಕ್ವಿಜ್ ಇದೆ, ಯೋಗ ವಾಕ್ಯ ಅಂತೇಳಿ ಅಂತಂದರೆ ಒಂದು ವಾಕ್ಯ ಬರೆದು ಕೊಡೋದು ನಮಗೆ ಯೋಗದ ಮೇಲೆ. ಅದೇ ಥರ ಯೋಗ ಪೇಂಟಿಂಗು, ನಿಮ್ಗೆ ಯಾವುದು ಆ ಕಾಲೇಜಿನವ್ರು ಯಾವುದು ಹೇಳ್ತಾರೋ ಅಂಥ ಸ್ಪರ್ಧೆಗಳನ್ನು ಮಾಡಿ ಕರ್ನಾಟಕ ಸರ್ಕಾರದ ಮೂಲಕ ಅವರಿಗೆ ನಾವು ಸರ್ಟಿಫಿಕೇಟನ್ನು ಕೊಡೋದು, ಹಾಗೆ ಪ್ರೈಸನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಆನ್ಲೈನ್ ಕಾರ್ಯಕ್ರಮಗಳು ಏನು ಹೇಳಿದ್ದೀನಿ ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ. 3,000 ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ 2,000, ಹಾಗೆ ಥರ್ಡ್ ಪ್ರೈಸ್ 1,000. ಈ ಥರ ಕ್ಯಾಶ್ ಪ್ರೈಸ್ ಕೊಡೋದ್ರ ಮೂಲಕ ಅದೇ ಥರ ವಿದ್ಯಾರ್ಥಿಗಳನ್ನು ಭಾಗವಹಿಸಲಿಕ್ಕೆ ಅಂತ ನಮಗೆಲ್ಲದಕ್ಕಿಂತ ಮುಖ್ಯ ಯಾಕೆಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಲೈಕ್ಸ್ ಹೇಳ್ತಾ ಇದ್ದೀವಿ. ಯಾಕೆಂತಂದರೆ 10 ಲಕ್ಷ ಜನ ಲೈಕ್ಸ್ ಹಾಕಿದರೆ 10 ಲಕ್ಷ ಜನರಿಗೆ ಯೋಗದ ಬಗ್ಗೆ ಅವೇರ್ನೆಸ್ ಬಂತು. ಸೊ ಹೀಗೆ ಅವೇರ್ನೆಸ್ಸನ್ನು ಕೇವಲ ಸಮೂಹದಲ್ಲಿ ಕೊಡಬೇಕು, ಅದನ್ನು ಇಡೀ ಜಗತ್ತಿಗೆ ವ್ಯಾಪಿಸಬೇಕು ಅಂತ ಹೇಳುವಂಥ ಕನಸು. ಯಾಕೆಂತಂದರೆ ನಮ್ಮ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಕನಸು ಏನು ಅಂತಂದರೆ ಹರ್ ಘರ್ ಹರ್ ದಿನ್ ಯೋಗ ಅಂತೇಳಿ ಈ ಕಾರ್ಯಕ್ರಮ ಅಂದರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಯೋಗಮಯವಾಗಬೇಕು. ಕೇವಲ ಮೈಸೂರು ಮಾತ್ರ ಯೋಗ ಹಬ್ಬ ಆಗೋದಲ್ಲ, ಇಡೀ ಜಗತ್ತೇ ಯೋಗ ಹಬ್ಬ ಆಗಬೇಕು ಅಂತ ಹೇಳೋ ಒಂದು ಪರಿಕಲ್ಪನೆಯೊಂದಿಗೆ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಈ ಮೂಲಕ ಆಕಾಶವಾಣಿ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣ ಶೆಣೈ ಅವರೇ, ಈಗ ಮೈಸೂರಲ್ಲಿ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಇದೆ, ಖಾಸಗಿ ಆಯುರ್ವೇದ ಮಹಾವಿದ್ಯಾಲಯಗಳು ಇದ್ದಾವೆ. ತಾವೇ ಹೇಳಿದ ಹಾಗೆ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜ್ ಕೂಡ ಮೈಸೂರಲ್ಲಿ ಇದೆ. ಈಗ ಈ ಕಾಲೇಜುಗಳು ಯೋಗವನ್ನು ಪಠ್ಯದ ಒಂದು ಭಾಗವಾಗಿ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಬೋಧಿಸ್ತವೆ ಅಲ್ವೇ? ಈಗೇನು ಆ ಕಾಲೇಜಿನಿಂದ ಹೊರಗಡೆ ಬರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಮುಂದೆ ಚಿಕಿತ್ಸಕವಾಗಿ ಯೋಗವನ್ನು ಅವ್ರಿಗೆ ಬರುವಂತಹ ಏನು ಪೇಷಂಟ್ಗಳಂತಾರಲ್ಲ ಅವರಿಗೆ ಹೇಳ್ಕೊಡ್ಬೋದು ಅನ್ನೋ ಉದ್ದೇಶದಲ್ಲಿ ಅವರಿಗೆ ಕಲಿಸ್ತಾ ಇದ್ದೀರಿ. ಈ ಡಿಗ್ರಿ ಕಾಲೇಜುಗಳಲ್ಲಿ ಯೋಗವನ್ನು ಶಿಕ್ಷಣದ ಒಂದು ಭಾಗವಾಗಿ ಹಿಂದಿನಿಂದಲೂ ಕಲಿಸ್ಕೊಂಡ್ ಬಂದಿದ್ದೀರಿ. ಮುಂದಿನ ದಿನದಲ್ಲಿ ಅದರ ಸ್ವರೂಪ ಏನಾದರೂ ಬದಲಾಗಬಹುದೇ? ಆ ಬಗ್ಗೆ ಏನಾದರೂ ತಾವು ಚಿಂತನೆ ಮಾಡ್ತಾ ಇದ್ದೀರಿ? ಈಗಾಗಲೇ ಅದು ಚಿಂತನೆ ನಡೆದಿದೆ. ಪದವಿ ಕಾಲೇಜಿನಲ್ಲಿ 1 ವರ್ಷ ಮಾತ್ರ ನಾವು ಯೋಗ ಓದ್ತಿದ್ವಿ. ಅಂತಂದರೆ ಥರ್ಡ್ ಇಯರಲ್ಲಿ ಅದಕ್ಕೊಂದು ಸಬ್ಜೆಕ್ಟ್ ಇತ್ತು. ಅದು ಥೆರಪಿಯಲ್ಲಿ ತುಂಬ ಹೆಲ್ಪ್ ಆಗ್ತಾಯಿತ್ತು. ಅದನ್ನು ಮನಗಂಡಂಥ ನಮ್ಮ ಆಯುಷ್ ಇಲಾಖೆ ಯೋಗಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಡಬೇಕು ಅಂತೇಳಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಅಂತೇಳಿ ಸ್ಪೆಷಾಲಿಟಿಯಾಗಿ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ರು. ಇದು 1986ರಲ್ಲಿ ಫಸ್ಟ್ ಖಾಸಗಿಯಲ್ಲಿ ಸ್ಟಾರ್ಟ್ ಆಯಿತು. ಅದರ ನಂತರ 2006ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಕೋರ್ಸ್ ಮಾಡಿದೆ. ಇದು 5 ವರ್ಷದ ಕೋರ್ಸು, BNMS ಅಂತ ಹೇಳ್ತಾರೆ. ಮೈಸೂರಿನಲ್ಲೇ ಇದೆ, ಎಲ್ಲರೂ ಅದಕ್ಕೆ ಬರ್ಬೋದು. ಇದು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತೇಳಿ. ಇಲ್ಲಿ ವಿಶೇಷವಾಗಿ ಅವರಿಗೆ ಯೋಗದ ಬಗ್ಗೆ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ, ಥೆರಪೆಟಿಕ್ ಯೋಗ ಅಂತಂದರೆ ಯೋಗವನ್ನು ಚಿಕಿತ್ಸಾ ದೃಷ್ಟಿಯಿಂದ ಹೇಗೆ ಬಳಸ್ಕೋಬಹುದು ಅಂತ ಹೇಳೋದಕ್ಕೂ ಕೂಡ ಇದೆ. ಹಾಗೆ ಕೂಡ ಆಯುರ್ವೇದ ವೈದ್ಯರು ಕೂಡ ಥೆರಪೆಟಿಕ್ ಯೋಗ ಮಾಡ್ತಾರೆ. ಆಯುರ್ವೇದ ವೈದ್ಯರು ಕೂಡ ಮುಂದಕ್ಕೆ MD ಮಾಡಲಿಕ್ಕೆ ಸ್ವಸ್ಥವರ್ತ ಮತ್ತು ಯೋಗ ಅಂತೇಳಿ 3 ವರ್ಷದ ಕೋರ್ಸ್ ಇದೆ, ಅಲ್ಲೂ ಕೂಡ ಮಾಡ್ಬೋದು. ಅಂತಂದರೆ ಯೋಗ ಇವತ್ತು ಜನಪ್ರಿಯ ಆಗಿದೆ, ಯೋಗ ಜನರಿಗೆ ಬೇಕಾಗಿದೆ. ಆದ್ದರಿಂದ ಇದನ್ನು ಥೆರಪಿಯಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂತ ಹೇಳೋದಕ್ಕೆ ಅದು ಮಾತ್ರವಲ್ಲದೆ ಸ್ಪೆಷಾಲಿಟಿ ಕೋರ್ಸ್ಗಳನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. BNMS ಅಲ್ಲಿ MD ಯೋಗ ಅಂತ ಮಾಡಿದ್ದಾರೆ, MD ಪ್ರಕೃತಿ ಚಿಕಿತ್ಸೆ ಅಂತ ಮಾಡಿದ್ದಾರೆ. ಅಂತಂದರೆ ಈ ಯೋಗ ಹೆಚ್ಚು ಜನಪ್ರಿಯ ಆಗ್ತಾ ಇದೆ. ಇಡೀ ಪ್ರಪಂಚದಾದ್ಯಂತ ಇದು ಜನಪ್ರಿಯ ಆಗುವುದರಿಂದ ಈ ವಿಶೇಷವಾಗಿ ಥೆರಪೆಟಿಕ್ ಯೋಗಕ್ಕೆ ಆಯುಷ್ ಇಲಾಖೆ ಹಾಗೆ ಕರ್ನಾಟಕ ಸರ್ಕಾರ ವಿಶೇಷವಾದಂಥ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಹತ್ತಿರವಾಗ್ತಾ ಇದೆ. ಮತ್ತು ಈ ಗರ್ಗರ್ ಯೋಗ ಮತ್ತು ಹರ್ಗರ್ ಯೋಗದ ಪರಿಕಲ್ಪನೆಗೆ ಸಾಕಾರವಾಗಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೇ, ಈಗ ಯೋಗ ಅಂದರೆ ಅದನ್ನು ಒಂದು ವೈಜ್ಞಾನಿಕವಾಗಿ ಮಾಡಬೇಕು ಅಲ್ವೇ? ಅಂದರೆ ಆ ಆಸನವನ್ನು ಆ ಲೆಕ್ಕಕ್ಕೆ ಸರಿಯಾಗಿ ಉಸಿರಾಟದ ಸಮೇತ ಹಾಕಿದಾಗಷ್ಟೇ ಅದರ ಪ್ರಯೋಗ, ಅದರ ಉಪಯೋಗ ಆಸನವನ್ನು ಮಾಡೋ ವ್ಯಕ್ತಿಗೆ ಆಗತ್ತೆ. ಈಗ ಇದಕ್ಕೆ ಬಹಳ ಪೂರಕವಾಗಿ ಬೇಕಾಗಿರುವಂಥದ್ದು ಯೋಗವನ್ನು ಟೀಚ್ ಮಾಡುವಂಥ ಶಿಕ್ಷಕರು. ಅಂದರೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗ ಕಲಿಸೋದು ಅಥವಾ ಯೋಗ ಕ್ಲಾಸಸ್ಸನ್ನು ಮಾಡುವಂಥದ್ದು, ಈ ತರಹ ಏನು ಯೋಗ ಶಿಕ್ಷಕರ ಒಂದು ಪರಂಪರೆ ಹಿಂದಿತ್ತು ಅದನ್ನು ಮುಂದುವರಿಸೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ? ಯೋಗ ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಕಾರ್ಯಕ್ರಮಗಳೇನಾದರೂ ಆಯುಷ್ ಇಲಾಖೆಯಿಂದ 2009ರಿಂದಲೂ ಈ ಕಾರ್ಯಕ್ರಮಗಳು ಮಾಡಿದ್ದೇವೆ. ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಯಾರ್ಯಾರು ಆಸಕ್ತ PT ಟೀಚರ್ಸ್ ಇದ್ದಾರೋ ಅವರಿಗೆ ಈಗಾಗಲೇ 1 ವಾರ, 15 ದಿವಸ, 1 ತಿಂಗಳನ್ನ ತರಬೇತಿಗಳನ್ನು ನೀಡಿ ಅವರಿಗೆ ಆ ತರಬೇತಿ ನೀಡಿದ ಮೇಲೆ ಅವರಿಗೆ ಸರ್ಟಿಫಿಕೇಷನನ್ನು ಕೊಟ್ಟು ಆ ಸರ್ಟಿಫಿಕೇಷನ್ ಮೂಲಕ ಅವರು ಇಡೀ ಅವರವರ ಸಂಸ್ಥೆಗಳಲ್ಲಿ PT ಟೀಚರ್ಸಿಗೆ ಬೇರೆ ಮಾಡಿದ್ದೀವಿ. ಅದೇ ಥರ 2012ರಲ್ಲಿ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ನಾವು ಸುಮಾರು 1,000 ಮುಖ್ಯೋಪಾಧ್ಯಾಯರಿಗೆ
ಆಲ್ ಓವರ್ ಕರ್ನಾಟಕ 7 ದಿವಸ ಯೋಗದ ಒಂದು ತರಬೇತಿಯನ್ನು ನೀಡಿದ್ದೀವಿ. ಅದು ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಇವತ್ತಿನ ದಿವಸ ಲೈಫ್ ಸ್ಟೈಲ್ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಅಂತಂದರೆ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 350 ಆಯುಷ್ಮಾನ್ ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಯೋಗ ಕೇಂದ್ರ ಇದೆ, ಆರೋಗ್ಯ ಕೇಂದ್ರ ಇದೆ. ಅಲ್ಲಿ 2 ಜನ, ಒಬ್ಬರು ಜೆಂಟ್ಸು ಒಬ್ಬರು ಲೇಡೀಸು, ದಿನ ಅಲ್ಲಿ 1 ಗಂಟೆಗಳ ಕಾಲ ಬೆಳಿಗ್ಗೆ, 1 ಗಂಟೆಗಳ ಕಾಲ ಸಾಯಂಕಾಲ ನಿರಂತರವಾಗಿ ಸುಮಾರು 2018ರಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ 300 ಕೇಂದ್ರಗಳಲ್ಲಾಗಿದೆ. ಇದು ಮುಂದಿನ ದಿವಸಗಳಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಒಂದು 10,000 ಕೇಂದ್ರಗಳಲ್ಲಿ ಆಗ್ತದೆ. ಅದು ಮಾತ್ರ ಅಲ್ಲದೆ ನಮ್ಮ ಸರ್ಕಾರಿ ಆಯುರ್ವೇದ ಕಾಲೇಜುಗಳಿರ್ಬೋದು, ಸರ್ಕಾರಿ ಯೋಗ ಕಾಲೇಜು ಇರ್ಬೋದು, ಹಾಗೆ ಆಯುಷ್ ಕಾಲೇಜುಗಳಿರ್ಬೋದು, ಖಾಸಗಿ ಕಾಲೇಜುಗಳಲ್ಲಿ ಉಚಿತವಾಗಿ ಪ್ರತಿದಿನ ಯೋಗದ ತರಗತಿಗಳು ನಡೀತಾ ಇದ್ದಾವೆ. ಮೈಸೂರಿನಲ್ಲೂ ನಡೀತಾ ಇದೆ. ಸಾಯಂಕಾಲ 4ರಿಂದ 5ಕ್ಕೂ ನಡೀತದೆ, ಬೆಳಿಗ್ಗೆ 7ರಿಂದ 8ಕ್ಕೆ ನಡೀತದೆ. ಅಕಸ್ಮಾತ್ ಸಾರ್ವಜನಿಕರು ಆಸಕ್ತಿ ಇದ್ದರೆ ಅವರು ಹೇಳಿದ ಟೈಮಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದು ಮಾತ್ರ ಅಲ್ಲದೆ ಕಲಿಬೇಕು ಅಂತಿದ್ದವರಿಗೆ ಸರ್ಕಾರಿ ಆಯುರ್ವೇದ ಕಾಲೇಜು ಮೈಸೂರಿನಲ್ಲಿ ಹಾಗೆ ಯೋಗ ಕಾಲೇಜಿನಲ್ಲಿ ಥೆರಪೆಟಿಕ್ ಯೋಗ ಅಂತೇಳಿ ಒಂದು OPD ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆ OPDಯಲ್ಲಿ ಯಾವ್ಯವರಿಗೆ ಡಿಸೀಸ್ ಏನಿದೆ ಆ ಡಿಸೀಸಿಗೆ ಕರೆಕ್ಟಾಗಿ ಯೋಗದ ಅಭ್ಯಾಸಗಳನ್ನು ಮಾಡುವಂಥ ಪರಿಕಲ್ಪನೆಯೊಂದಿಗೆ ಒಂದು ಚಿಕಿತ್ಸಾ ಪದ್ಧತಿಯನ್ನೇ ಕೂಡ ಅಳವಡಿಸ್ಕೊಂಡಿದ್ದೀವಿ. ಇದರ ಸಹಕಾರವನ್ನು ಎಲ್ಲರೂ ಪಡಿಬೋದು ಅಂತ ನನಗೆ ಅನಿಸಿಕೆ. ಕರ್ನಾಟಕ ರಾಜ್ಯ ಸರ್ಕಾರದ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆಯಲ್ಲ, ಅದು ಮೈಸೂರಿನಲ್ಲಿದೆ. ಅದಕ್ಕೆ ತಾವೇ ಸಹಾಯಕ ನಿರ್ದೇಶಕರಾಗಿದ್ದೀರಿ. ಈಗ ಇಡೀ ರಾಜ್ಯಕ್ಕೆ ಇದು ಒಂದೇ ಸಂಸ್ಥೆ ಇರೋದು. ನಿಮ್ಮ ಸಂಸ್ಥೆ ವತಿಯಿಂದ ಯೋಗವನ್ನು ಉತ್ತೇಜನ ಮಾಡೋದಕ್ಕೆ ವಿಶೇಷವಾದ ಏನಾದ್ರು ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡಿದ್ದೀವಿ. ಈ ಸಲ ಕರ್ನಾಟಕ ಸರ್ಕಾರ ನಮಗೆ ಇದನ್ನು ಕೊಟ್ಟಿದೆ. ಇಡೀ ರಾಷ್ಟ್ರದಾದ್ಯಂತ 12 ನ್ಯಾಷನಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ಮಾಧ್ಯಮ ಆಧಾರಿತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇದ್ವಿ. ಇದಲ್ಲದೆ ಪಾಲಿಸಿ ಲೆವೆಲಲ್ಲಿ, ಯಾಕಂದರೆ ರಿಸರ್ಚ್ ಮಾತಾಡುವಾಗ ನಾವು ಪಾಲಿಸಿ ಲೆವೆಲಲ್ಲಿ ಮಾತಾಡಬೇಕಾಗತ್ತೆ. ಪಾಲಿಸಿ ಲೆವೆಲಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾವು ಕಾರ್ಡಿಯೋ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೃದ್ರೋಗದಲ್ಲಿ ಯಾವ ಥರ ಅಂತಂದರೆ ಸುಮಾರು 300ರಿಂದ 400 ವೈದ್ಯರು ಇದರಲ್ಲಿ ಭಾಗವಹಿಸಿ ಅದು ಒಂದು ಚರ್ಚಾ ರೀತಿಯಲ್ಲಿ ಒಂದು ದಿವಸದ ಕಾರ್ಯಕ್ರಮ ಆಗುತ್ತೆ. ಇದು 3ನೇ ಕಾರ್ಯಕ್ರಮ. ಹೋದ ವರ್ಷವೂ ಮಾಡಿದ್ವಿ, ಹೋದ ವರ್ಷವೂ ಮಾಡಿದ್ವಿ. ಅದಾದಮೇಲೆ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಯೋಗದ ಹಲವು ರಿಸರ್ಚ್ಗಳು ನಡೀತಾ ಇದ್ದಾವೆ. 2ನೇದ್ದು ಕ್ಯಾನ್ಸರ್ನಲ್ಲಿ ಮತ್ತು ಯೋಗ, ಇದರ ಬಗ್ಗೆ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಾಕಿದ್ವಿ. ಅದು ಕಿದ್ವಾಯಿ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಕ್ಯಾನ್ಸರ್ ಮತ್ತು ಯೋಗ. ಅಂದರೆ ಕ್ಯಾನ್ಸರ್ನಲ್ಲಿ ಯೋಗ ಮಾಡಿದ ಕೂಡಲೇ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತಲ್ಲ, ವೇದನವನ್ನು ಕಮ್ಮಿ ಮಾಡುವಂಥದ್ದು. ಮಾರ್ಫಿನ್ ಕೊಟ್ಟರು ಕೂಡ ಇವತ್ತಿನ ದಿವಸ ನೋವು ಕಮ್ಮಿ ಆಗಲ್ಲ. ನೋವಿನ ಉಪಶಮನಕ್ಕಾಗಿ ಯೋಗ ಧ್ಯಾನಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ಕಾರ್ಸಿನ ಯೋಗ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗೆ ಅದು ಕಿದ್ವಾಯಿಯಲ್ಲಿ, ಬೆಂಗಳೂರಿನಲ್ಲಿ. ಅದೇ ಥರ ಯೋಗದ ವೈಜ್ಞಾನಿಕ ಹಿನ್ನೆಲೆಯನ್ನು ಅರ್ಥಕೊಳ್ಳಿಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಿನಲ್ಲಿ ವಿಜ್ಞಾನ ಯೋಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೆ ಮನಸ್ಸು ಮತ್ತು ಯೋಗದ ಬಗ್ಗೆ ವಿಚಾರಗಳನ್ನು ವಿಮರ್ಶೆ ಮಾಡಲಿಕ್ಕೆ ಮಾನಸ ಯೋಗ ಅಂತ ಕಾರ್ಯಕ್ರಮವನ್ನು ಹೋದ ವರ್ಷ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ವಿ. ಈ ವರ್ಷ ಕೂಡ ಅದನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡುವರಿದ್ದೇವೆ. ಅದು ಮಾತ್ರ ಅಲ್ಲ, ಯುವಜನರನ್ನು ಸೆಳಿಬೇಕು ಅಂತ ಹೇಳುವಂಥ ವಿಷಯದಿಂದ ಮೈಸೂರು ವಿಶ್ವವಿದ್ಯಾನಿಲಯದೊಟ್ಟಿಗೆ ನಾವು ಯುವ ಯೋಗ ಮಹೋತ್ಸವ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಥರ ಪ್ರತಿಯೊಂದು ಆಯಾಮಗಳಲ್ಲೂ, ಪ್ರತಿಯೊಂದು ಮಜಲುಗಳಲ್ಲೂ ಕೂಡ ಪ್ರತಿಯೊಬ್ಬರನ್ನು ಸೇರಿಸ್ಕೋಬೇಕು ಅಂತ ಹೇಳುವಂಥ ಒಂದು ವಿಶೇಷ ಆಸೆ ಹಾಗೂ ವಿಶೇಷ ಉದ್ದೇಶದೊಂದಿಗೆ ಈ ಸಲದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಅಭೂತಪೂರ್ವ ರೀತಿಯಲ್ಲಿ ಔಟ್ಕಮ್ ಓರಿಯೆಂಟೆಡ್, ಇದು ನಮಗೆ ಇಂಪಾರ್ಟೆಂಟ್. ಈಗ ಅದೇ ಪ್ರಶ್ನೆ ನಾನು ತಮ್ಮನ್ನು ಕೇಳೋಣ ಅನ್ಕೊಂಡಿದ್ದೆ. ಈಗ ತಾವು ಹೇಳ್ತಾ ಇದ್ದೀರಿ ಯೋಗ ಬಾಲಕರಿಂದ ಹಿಡಿದು, ಅಂದರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಮಾಡಬೇಕಾದಂತಹ ಒಂದು ಕ್ರಿಯೆ ಅಂತ ನಾವು ಹೇಳ್ತೀವಿ ಅಲ್ವಾ? ಈಗ ಅದು ಮಾಡೋದ್ರಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ವೈಯಕ್ತಿಕವಾಗಿ ಅವನಿಗೆ ಫೀಲ್ ಆಗಬಹುದು, ಇಲ್ಲ ಅಂತಲ್ಲ, ಆದರೆ ಅದನ್ನು ಅಸೆಸ್ ಮಾಡೋದಕ್ಕೆ ಏನಾದರೂ ಆಗ್ತಾ ಇದೆ. ಈಗ ಮೈಸೂರಿನ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಇವತ್ತು ಹಾರ್ಟ್ ಫೇಲ್ಯೂರ್ ಮೇಲೆ ಯೋಗ ಹೆಂಗೆ ಕೆಲಸ ಮಾಡುತ್ತೆ ಅಂತೇಳಿ ಸುಮಾರು 3 ವರ್ಷದಿಂದ ಇಲ್ಲಿ ಕೆಲಸ ಆಗ್ತಾ ಇದೆ. ಅದೇ ಥರ ನಿಮ್ಯಾನ್ಸ್ನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಆಯುರ್ವೇದ ರಿಸರ್ಚ್ ಸೆಂಟ್ರಿಂದ ವಿದ್ಯಾರ್ಥಿಗಳಲ್ಲಿ ಯೋಗದ ಮಹತ್ವ ಮತ್ತು ಯೋಗದ ಆರೋಗ್ಯದ ಮೇಲೆ ಯಾವ ಥರ ಪರಿಣಾಮ ಆಗುತ್ತೆ ಅಂತ ಹೇಳೋದ್ರ ಬಗ್ಗೆಯೂ ಕೂಡ ಒಂದು ವರ್ಷದ ಸ್ಟಡಿ ಆಗಿದೆ. ಈ ಥರ ಹಲವು ಸ್ಟಡಿಗಳನ್ನು ನಾವು ಆಯುರ್ವೇದ ರಿಸರ್ಚ್ ಸೆಂಟರಿಂದ ಎತ್ಕೊಂಡಿದ್ದೀವಿ. ಅದೇ ಥರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಹಾರ್ಟ್ ಫೇಲ್ಯೂರ್ ಮತ್ತು ಯೋಗದ್ದು ಇಡೀ ರಾಷ್ಟ್ರದ 12 ಪ್ರತಿಷ್ಠಿತ ಸಂಸ್ಥೆಗಳು, ಮೈಸೂರಿನಲ್ಲಿ JSS ಮೆಡಿಕಲ್ ಕಾಲೇಜಲ್ಲೂ ಆಗ್ತಾ ಇದೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ಆಗ್ತಾ ಇದೆ. ಈ ಥರದ ಹಲವು ಕಾರ್ಯಕ್ರಮಗಳು, ರಿಸರ್ಚ್ ಇದಾಗ್ತಾ ಇದೆ. ಪಬ್ಲಿಕೇಶನ್ಗಳು ಆಗಿದ್ದಾವೆ. ಹೆಚ್ಚು ಕಮ್ಮಿ ಒಂದು 600 ಪಬ್ಲಿಕೇಶನ್ಗಳು ಈಗ ಆಲ್ರೆಡಿ ರಿಸರ್ಚ್ ಆಗಿರೋದು ಇದೆ.
ಇದೆ. ಇದನ್ನು ಮಾಡಲಿಕ್ಕೆ ನಾವು ಪಾಲಿಸಿ ಲೆವೆಲಲ್ಲಿ ಕಾನ್ಫರೆನ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಕಾರ್ಡಿಯೋ ಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು, ಮಾನಸ ಯೋಗ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು, ಅದೇ ಥರ ಯುವಯೋಗ ಮಹೋತ್ಸವ ಕೂಡ ಪಾಲಿಸಿ ಲೆವೆಲ್ ಕಾನ್ಫರೆನ್ಸು. ಇದರಲ್ಲಿ ಏನು ಔಟ್ಕಮ್ ಬರುತ್ತೆ ಇದನ್ನು ಒಂದು ಮ್ಯಾಗಝಿನ್ ಮಾಡಿ ಅದರದ್ದು ಪಾಲಿಸಿಯನ್ನು ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಕಳಿಸುವ ಎಲ್ಲ ಪ್ರಯತ್ನಗಳನ್ನು ಆಯುರ್ವೇದ ಸಂಶೋಧನಾ ಕೇಂದ್ರ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಯೋಗ ಸಾಗರದ ರೀತಿಯಲ್ಲಿ ಹರಿತಾ ಇರಬೇಕಾದ್ರೆ ಅಕ್ಕಪಕ್ಕದಲ್ಲಿರೋ ಎಲ್ಲ ಸಂಸ್ಥೆಗಳನ್ನು ತಾವು ಸೇರಿಸ್ಕೊಂಡು ಮುನ್ನಡಿಬೇಕು ಅಲ್ವೇ? ಈಗ ಬಹಳ ವಿಶೇಷವಾಗಿ ಮಠ ಮಾನ್ಯಗಳು ಸಾಕಷ್ಟು ನಮ್ಮ ಭಾಗದಲ್ಲಿದ್ದಾವೆ. ಅದಕ್ಕೆ ಅದರದ್ದೇ ಆದಂತಹ ಭಕ್ತರಿದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು, ವಿಶೇಷವಾಗಿ ನಮ್ಮ ಮಲ್ನಾಡಿಹಳ್ಳಿ ಸ್ವಾಮೀಜಿಯವರನ್ನು ನಾವಿಲ್ಲಿ ಉಲ್ಲೇಖಿಸಬೇಕು. ಯಾಕೆಂದರೆ ಯೋಗವನ್ನು ತುಂಬ ಪ್ರಖ್ಯಾತಿಗೊಳಿಸುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಹಾಗಾಗಿ ಈ ತರಹ ಯಾವ್ಯಾವ ಸಂಸ್ಥೆಗಳನ್ನು ತಾವು ಇದಕ್ಕೆ ಒಳಗೊಂಡಂತೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ? ಏನೇನೆಲ್ಲ ಹೊಸ ವಿಚಾರಗಳನ್ನು ನಾವು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು? ಅದೇ ಈ ವರ್ಷದ್ದು ಪರಿಕಲ್ಪನೆ ನಿತ್ಯ ಯೋಗ ಅಂತೇಳಿ. ನಿತ್ಯ ಯೋಗ ಕೇವಲ ನಾವು ನಮ್ಮದು ಥ್ರೆಡ್ ಅಥವಾ ನಮ್ಮದು ರೀಚ್ ಲಿಮಿಟೆಡ್. ಯಾಕಂದ್ರೆ ನಮ್ಮ ಹತ್ರ ಇರೋದೇ ಒಂದು 700 GADಗಳು, ಅಂದರೆ ಗೌರ್ಮೆಂಟ್ ಆಯುರ್ವೇದ ಆಸ್ಪತ್ರೆ. ಅದಾದಮೇಲೆ ಹೆಚ್ಚು ಕಮ್ಮಿ ಒಂದು 150 ತಾಲೂಕು ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 22-23 ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳು, ಆಮೇಲೆ ಒಂದು 7 ಆಯುಷ್ ಕಾಲೇಜುಗಳು. ಇಲ್ಲಿ ನಿತ್ಯ ಯೋಗ ಡೈಲಿ ನಡೀತದೆ. ಆದರೆ ನಾವು ರೀಚ್ ಮಾಡಬೇಕಾದ 7 ಕೋಟಿ ಜನ. ಇದು ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ. ನಮ್ಮಲ್ಲಿ ಯೋಗ ಬಂಧುಗಳಿದ್ದಾರೆ. ಮೈಸೂರಿನಲ್ಲಿ ಎಲ್ಲ ಯೋಗ ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾವೆ. ಅವರು ನಮಗಿಂತಲೂ ಉತ್ತಮವಾಗಿ ಈ ಯೋಗದ ಸ್ಪ್ರೆಡ್ ಮಾಡೋದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳು. ಮೈಸೂರಿನಲ್ಲಿ ಆಗಬಹುದು, ಅದೇ ಥರ ಮೈಸೂರು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಯೋಗ ಬಂಧುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಶಾಲಾ ಕಾಲೇಜುಗಳು ಕೂಡ ಕೈ ಜೋಡಿಸಿದ್ದಾರೆ. ಅದು ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರದಿಂದ ಆಯುಷ್ ಇಲಾಖೆಯಿಂದ ಈಗಾಗಲೇ ನಮ್ಮ ಆಯುಕ್ತರು ಎಲ್ಲ ಇಲಾಖೆಗಳಿಗೂ ಪತ್ರ ಮುಖೇನ ತಿಳಿಸಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಪತ್ರ ಮುಖೇನ ಕೋರಿಕೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ನಮ್ಮೊಂದಿಗೆ ಕೈ ಜೋಡಿಸಬೇಕು. ನಿತ್ಯ ಯೋಗ ಕಾರ್ಯಕ್ರಮದ ಮೂಲಕ 7 ಕೋಟಿ ಜನರನ್ನು ಸೇರುವಂಥ ಒಂದು ವಿಶೇಷ ಅವಕಾಶ ನಮಗಿದೆ. ಇದನ್ನು ಬಳಸ್ಕೋಬೇಕು ಅಂತಂದರೆ ಕೇವಲ ಆಯುಷ್ ಇಲಾಖೆ ಮಾಡೋಕ್ಕಾಗೋದಿಲ್ಲ. ಎಲ್ಲ ಇಲಾಖೆಗಳು, ಯೋಗ ಬಂಧುಗಳು. ಈ ಕಾರ್ಯಕ್ರಮ ನೆಪ ಮಾತ್ರ ಆಯುಷ್ ಡಿಪಾರ್ಟ್ಮೆಂಟು. ಇದು ನಿಮ್ಮ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಜನರಿಂದ ಜನರಿಗಾಗಿರುವಂಥ ಕಾರ್ಯಕ್ರಮ. ಆದ್ದರಿಂದ ಜನರು ಮತ್ತು ಎಲ್ಲ ಯೋಗ ಬಂಧುಗಳು, ಯೋಗ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ನಿಜವಾಗೂ ಕೂಡ ಗರ್ ಯೋಗ ಹರ್ ಯೋಗ ಪರಿಕಲ್ಪನೆ ಸಾಕಾರ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ನನಗೆ ಕಾಣುತ್ತೆ. 12ನೇ ವಿಶ್ವ ಯೋಗ ದಿನಾಚರಣೆ ಕುರಿತಂತೆ ಅಂತಿಮವಾಗಿ ತಮ್ಮ ಸಂದೇಶ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು. ನಮ್ಮ ಗುರಿ ಎಲ್ರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ. ಅದು ಆಯುರ್ವೇದದಿಂದ ಆಗಿರ್ಬೋದು, ಯೋಗದಿಂದ ಆಗಿರ್ಬೋದು. ಆದರೆ ಯೋಗದಿಂದ ಮಾಡಲಿಕ್ಕೆ ನಾವು ಯಾಕೆ ಉತ್ಸಾಹಕರಾಗಿದ್ದೀವಿ ಅಂತಂದರೆ ಇದು ಡ್ರಗ್ಲೆಸ್ ಥೆರಪಿ. ಇದಕ್ಕೆ ಖರ್ಚಿಲ್ಲ. ಆಮೇಲೆ ಯಾರೂ ಕೂಡ ಯಾವಾಗ ಬೇಕಾದರೂ ಯಾವ ಜಾಗದಲ್ಲಾದರೂ ಮಾಡ್ಬೋದು. ಸೊ ಯೋಗದ ಮೂಲಕ ಮಾಡುವಂಥ ಒಂದು ವಿಶೇಷ ಪರಿಕಲ್ಪನೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ. ಇದರ ಮೂಲಕ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂದೇಶ ಏನಿದೆ, ಎಲ್ಲೆಡೆಯೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತ ಹೇಳೋದು. ಹಾಗೆಯೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿತವಾದಂಥ ಶ್ಲೋಕ ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅಂತ ಏನು ಹೇಳ್ತೀವಿ, ಇದನ್ನು ರೀಚ್ ಮಾಡಲಿಕ್ಕೆ ಯೋಗ ನಮಗೊಂದು ರಹದಾರಿ ಆಗತ್ತೆ ಅಂತ ನನ್ನ ಭಾವನೆ ಮತ್ತು ನನ್ನ ಸ್ಪಷ್ಟ ಸಂದೇಶ. ಒಳ್ಳೆಯದು. ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರ ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಮಹತ್ವ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದೀರಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಲಿ. ವಂದನೆಗಳು. ನಮಸ್ಕಾರ. ಆಕಾಶವಾಣಿ ಶ್ರೋತೃಗಳಿಗೆ ಮತ್ತು ನಮಗೆ ಅವಕಾಶ ಕೊಟ್ಟಂಥ ಮೈಸೂರು ಆಕಾಶವಾಣಿಯ ಕೇಶವಮೂರ್ತಿ ಹಾಗೂ ತಂಡದವರಿಗೆ ನಮ್ಮ ವಿಶೇಷ ಅಭಿನಂದನೆಗಳು. ಧನ್ಯವಾದ. ಯೋಗ ನಮನ ಎಲ್ಲರಿಗೂ. ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಈ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಮೈಸೂರು. ನಡೆಯುವ ಮುಂದೆ ಮುಂದೆ ನಡೆಯುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.